ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಟ್ಯೂಸ್ಡೇ. ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಮನೆ ಮುಂದೆ ಸೂರ್ಯೋದಯನ ಪ್ರತಿದಿನ ಕಣ್ತುಂಬ್ಕೋಬೋದು. ಹಾಗೆ ನಮ್ಮ ಮನೆ ಸುತ್ತಮುತ್ತ ಗಿಡ ಮರಗಳಿರೋದ್ರಿಂದ ಎಲ್ಲಿ ನೋಡಿದ್ರೂ ಹಸಿರಾಗಿರುತ್ತೆ. ಏನೋ ಒಂಥರ ತಂಪು ಅನಿಸುತ್ತೆ ಕಣ್ಣಿಗೆ. ನೀವು ಕೇಳಿಸ್ಕೊತಾ ಇರ್ಬೋದು ಪಕ್ಷಿಗಳು ಕೂಗಾಡ್ತಾ ಇರೋದನ್ನು. ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ ಬೆಳಗ್ಗೆ ಟೈಮು. ಸುಮಾರು ಜನ ವಾಕಿಂಗ್ ಕೂಡ ಮಾಡ್ತಿರ್ತಾರೆ ಇಲ್ಲಿ. ಮಾರ್ನಿಂಗೇ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ ಡಿಸೈನ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ಬ್ರೇಕ್ಫಾಸ್ಟಿಗೆ ಬೀಟ್ರೂಟ್ ಪಲ್ಯನೂ ಹಾಗೆ ಚಪಾತಿನ ಮಾಡಿದ್ದೀನಿ. ಎಲ್ಲರೂ ಕೂಡ ಟಿಫನ್ನ ಮುಗಿಸ್ಕೊಂಡ್ವಿ. ನನ್ನ ಮಕ್ಕಳು ಮತ್ತು ನಾನು ಆನ್ ಟೈಮಿಗೆ ಸ್ಕೂಲಿಗೆ ಹೊರಡಬೇಕು. 1 ನಿಮಿಷ ಲೇಟ್ ಆಯಿತು ಅಂದರು. ನಮ್ಮ ಸ್ಕೂಲಲ್ಲಿ ನಮ್ಮ ಮ್ಯಾಮ್ ತುಂಬ ಸ್ಟ್ರಿಕ್ಟು. ಹಾಗೆ ನನ್ನ ಮಕ್ಕಳ ಸ್ಕೂಲಲ್ಲೂ ಅಷ್ಟೇ ಅವ್ರ ಸರ್ರು ಅವ್ರ ಮ್ಯಾಮು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬೇಗ ಹೊರಡೋಣ ಅಂತೇಳಿ ಹೊರಡ್ತಿದ್ದೀವಿ. ಹಾಗೆ ನಮ್ಮ ಮನೆಯವರು ಕೂಡ ಕೆಳಗಡೆ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಸರಿ ಅವ್ರನ್ನ ಯಾಕೆ ವೆಯ್ಟ್ ಮಾಡಿಸೋದು ಅಂತೇಳಿ ಬೇಗನೆ ಹೊರಟು ಕೂತ್ಕೊಂಡ್ವಿ. ಮಕ್ಕಳನ್ನು ಫಸ್ಟ್ ಸ್ಕೂಲ್ ಹತ್ರ ಬಿಟ್ಟು ಹೋಗೋಣ ಅಂಥೇಳಿ ಮಕ್ಕಳು ಸ್ಕೂಲ್ ಹತ್ರ ಬಂದ್ವಿ. ಅವ್ರಿಗೂ ಕೂಡ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆಯಂತೆ. ಅವರು ಕೂಡ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಿದ್ದಾರೆ. ಹಾಗೆ ಅವರನ್ನು ಬಿಟ್ಟು ನನ್ನ ಸ್ಕೂಲ್ ಹತ್ರ ನಾನು ಡ್ರಾಪ್ ತೊಗೊಂಡೆ. ಸಂಜೆ ನಾನು ಬರೋ ಅಷ್ಟೊತ್ತಿಗೆ 4:30 ಆಗಿತ್ತು. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು. ರಘು ಅವರು ಅದನ್ನು ಕ್ಲೀನ್ ಮಾಡಿಸಿದ್ದಾರೆ. ಮಾರ್ನಿಂಗ್ ಯಾರನ್ನೋ ಕರ್ಕೊಂಬಂದಿದ್ರಂತೆ ಕ್ಲೀನ್ ಮಾಡಿಸೋದಕ್ಕೆ. ಸೊ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅವರು. ನಮ್ಮ ಮನೆ ಓನರವರು ಸಹ ಪುಟ್ಟ ತೋಟನ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ಥರದ ಸಸಿಗಳನ್ನು ನೆಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನಮ್ಮ ಪುಟ್ಟ ತೋಟದಲ್ಲಿ ನಾವು ಯಾವ್ಯಾವ ಥರ ಸಸಿಗಳನ್ನು ನೆಡ್ತೀವಿ, ಯಾವ್ಯಾವ ಸೀಡ್ಸನ್ನು ಹಾಕ್ತೀವಿ ಅಂತೇಳಿ ನಾನು ನಿಮಗೆ ಡೀಟೇಲ್ಡಾಗಿ ವಿಡಿಯೋನ ಮಾಡಿ ತೋರಿಸ್ತೀನಿ. ಖಂಡಿತ ನೀವೆಲ್ಲ ಆ ವಿಡಿಯೋನ ನೋಡಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.